ಅತ್ತಿ ಅಡುಗೆ ಏನು ಮಾಡ್ರಿ? ಅದು ಹುಳಿ ಗೊಜ್ಜು ಮತ್ತು ಅನ್ನ ಮಾಡಿಬಿಡವ. ಜೊತೆ ಬೇಡವಾ ಬೇಡ. ಹುಳಿ ಗೊಜ್ಜು ಅನ್ನ ಈಗ ತಂಪ ಭಾಳ ಐತಿ. ಆ ಹುಳಿ ಗೊಜ್ಜು ತಿನ್ನೋಣ ಕೆಮ್ಮು ಹತ್ತದವ. ಒಂದು ಸ್ವಲ್ಪ ರಾಗಿ ಮುದ್ದೆ ತಿರುವಿ ಉಪ್ಪು ಸಾರ ಅವ್ರಿ ಬೇಳೆ ಕುದಿಸಿ ಅದಕ್ಕೆ ಉಪ್ಪು ಖಾರ ಹಚ್ಚಿ ಇದನ್ನ ಮಾಡ. ಹಂಗೆ ಉಪ್ಪು ಸಾರು ಮಾಡಿ ರಾಗಿ ಮುದ್ದೆ ತಿರುವು. ಹಂಗೆ ಬಿಸಿ ಬಿಸಿ ಅನ್ನ ಹುಳಿ ಗೊಜ್ಜು ಮಾಡ್ಬೇಕಾರೆ. ಯಾಕಂದ್ರೆ ಅದು ನಿಮ್ಮ ಅತ್ತೆ ತಿಂತಾರೆ, ನಂಗೆ ರಾಗಿ ಮುದ್ದೆ ಬೇಕವಾ. ರಾಗಿ ಮುದ್ದೆ ರೀ? ಹ್ಞೂನವ, ರಾಗಿ ಮುದ್ದಿನ ಯಾಕೆ? ಅದು ಅದು ನಂಗೆ ಬರಲ್ಲ ರೀ. ಅಯ್ಯೋ ನನ್ನ ಕರ್ಮದ ಹಾದೆ. ಗಂಡನ ಮನೆಗೆ ಬಂದು ಬಾಳೆ ಮಾಡಕತ್ತಿ 7 ತಿಂಗಳ ಮೇಲೆ ಆತ. ನಿಮ್ಮ ಅತ್ತಿ ದಿನಕ್ಕೆ 4 ಸಲ, ವಾರಕ್ಕೆ 4 ಸಲ ರಾಗಿ ಮುದ್ದೆ ಮಾಡ್ತಾಳೆ. ಯಾಕೆ ನೋಡಿ ಕಲ್ಕೊಳಕ್ಕೆ ಬರೋದಿಲ್ಲ ನಿನಗೆ? ಅಂದ್ರೆ ಬರೋದಿಲ್ಲ ಅಂತೇಳಿ ಏನು ಅತ್ತಿ ಮೇಲೆ ಹಾಕಿ ಗಪ್ಪ ಮನ್ಯಾಗ ಕುಂಡಿರ್ಬೇಕನ್ನಕತ್ತೀವ? ಸರಿಯಾಗಿ ಹೇಳ್ತಾ ಇದ್ದೀಯ ಅತ್ತೆ ಇವಳಿಗೆ, ಸರಿಯಾಗಿ ಹೇಳು, ಬುದ್ಧಿ ಬರಲಿ. ನಮ್ಮ ಅವ್ವನ ಅಪ್ಪನ ತಂಗಿ, ನಮ್ಮ ಅವ್ವ ಸೋದರ ಅತ್ತೆ ಆಡ್ರಿ. ಮತ್ತು ನನಗೇನಾಗ್ತಾಳೋ ನಂಗೆ ಗೊತ್ತಿಲ್ಲ, ಅತ್ತೆ ಅನ್ನೋದು ನಾನು. ಏನಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿರಿ. ನನಗೆ ರಾಗಿ ಮುದ್ದೆ ತಿರುವಿ ಗೊತ್ತೇ ಇಲ್ಲ. ಟ್ರೈ ಮಾಡ್ತೇನೆ. ಓಕೆ. ಹೆಲ್ಪಿಗೆ ಏನಾದರೂ ಬರಲೇನೋ ಜ್ಯೋತಿ? ಬೇಡ, ನಾನು ಮಾಡ್ಕೋತೀನಿ. ಇದು ಸೊಕ್ಕ ಭಾಳ ಆಯ್ತು ಕಪ್ಪ. ಅಲ್ಲ, ನಾನೊಂಚೂರು ಬಂದು ಹೇಳ್ಕೊಡ್ಬೇಕಂತಂದ್ರೆ ಬ್ಯಾಡ ಅಂತ ಆಡು. ನನ್ನಿಂದ ಯಾಕೋ ದೂರನ ಉಳಿಯತ್ತಾಳೆ ಇತ್ತೀಚೆಗೆ. ಉಳಿಲಿ. ಅಲ್ಲ ಸುರೇಖಾ, ನಿನ್ನ ಸಸಿ ಯಾವಾಗ ನೋಡ್ತೀವಿ ಅವಾಗ ಗಂಡನಿಂದ ದೂರನ ಓಡ್ತಾಳಲ್ಲ? ಏನಿಬ್ರು ಚಂದದಾರ ಇಲ್ಲ? ಅತ್ತೆ ಹಂಗೇನಿಲ್ಲ. ಅಂದ್ರೆ ಹಂಗೇನಿಲ್ಲಲ್ಲ, ಎಲ್ಲ ಚಲೋ ಐತಿ. ಹಾಂ ಅತ್ತೆ, ಎಲ್ಲ ಚಲೋ ಐತಿ. ಆಕಿಗೆ ಹಂಗೆ ಸ್ವಲ್ಪ ಜಾಸ್ತಿ ಇನ್ನೂ ಸಣ್ಣಕ್ಕಿದಾಳಲ್ಲ, ಜಾಸ್ತಿ ಓದಿದಾಳೆ ಬೇರೆ, ಅದಕ್ಕೆ ಆಕೆ ಹಂಗೆ ಮಾಡ್ತಾಳೆ ಅಷ್ಟೆ. ಹಂಗಿದ್ರೆ ನಡೀತೈತಿ. ನೋಡು, ನಿನ್ನ ಹೆಂಡತಿಗೆ ಬಡ ಹೇಳು ಅಡುಗೆ ಕಲ್ಕೊ ಅಂತೇಳಿ. ಆಯಿತು. ಅತ್ತಿ, ನೀವು ಯಾಕೆ ಸ್ವೆಟರ್ ಹಾಕ್ಕೊಂಡಿರಿ? ಎಷ್ಟು ತಂಡೈತಿ ನೋಡಪ್ಪ, ಯಾಕೋ ನೆಗಡಿ ಆಗ್ಬಿಟ್ಟೈತಿ, ಮೂಗು ಬಿಗಿಯಾತೈತಿ ಅದಕ್ಕೆ. ಅಲ್ಲ ಸುರೇಖಾ, ನೀ ಯಾಕೆ ಹಂಗೆ ಮಕ ಮಾಡಿದಿ? ಏನಾಯ್ತು ಹೇಳು. ಅತ್ತಿ, ನಿನ್ನ ಮುಂದೆ ಏನು ಹೇಳೋದೈತಿ? ಮದುವೆ ಆಗಿ 7 ತಿಂಗಳಾಗಕ್ಕೆ ಬಂತು. ನನ್ನ ಮಗಾಗ ಸಂಕಟ ನಾನು ನೋಡಿ ಕಣ್ಣೀರು ಹಾಕಾಕತ್ತೇನೆ. ಏನು ಮಾಡೋದು? ನನ್ನ ಸೊಸಿಗೆ ಇನ್ನು ಸಣ್ಣ ಬುದ್ಧಿ ಅಂತ ನಾನು ಸುಮ್ಮನೆ ಇದ್ನಿ. ಅದ್ರಾಕಿ 7 ತಿಂಗಳಾದರೂ ನನ್ನ ಮಗನ ಜೊತೆ ಸೇರವಾಳ, ದೂರನೇ ಇರತ್ತಾಳೆ. ಬರೀ ಕಲಿತೇನೆ ಅನ್ನತಾಳ. ಅವ ಬ್ಯಾಡ, ನೀ ಕಲಿತು ನೌಕರಿ ಮಾಡೋದು ನನಗೆ ಇಷ್ಟ ಇಲ್ಲ, ಬೇಕಾದ್ರೆ ಕಲಿ, ಆದ್ರೆ ನಾನು ನೌಕರಿ ಮಾಡೋದು ಬ್ಯಾಡ ಅಂತ ಅವಂತಾನ. ಅದ ಇಬ್ಬರಿಗೂ ಟಿಸಕ್ ಮುಸಕ್ ಹಿಂಗೆ ಹೊಂಟಾರ. 2 ದಿನ ನನ್ನ ಮಗನ ಜೀವನ ಹಿಂಗಿರ್ತದ ಏನು? ಅಲ್ಲ, ಈ ಸುದ್ದಿ ಅಷ್ಟು ದಿನ ಆತ ನೀ ಹೇಳಿಲ್ಲ ನನಗೆ? ಇಲ್ಲ ಹೇಳಿಲ್ಲ. ಅಯ್ಯೋ ಹುಚ್ಚಿ, ನನಗೂ ನನ್ನ ಸಸಿ ಬಂದಾಗ ಫಸ್ಟ್ ಹಿಂಗ ಮಾಡಿದ್ಲ. ಅದಕ್ಕಾಗಿ ಏನಂತ ಅಂಜಿಕೆ ಹಾಕಿನ ಗೊತ್ತೈತನ್ನ? ಏನು ಅಂಜಿಕೆ ಹಾಕಿರಿ? ನನ್ನ ಮಗನ ಜೊತೆ ಬಾಳೆ ಮಾಡ್ತೀರಾ ಮಾಡು, ಇಲ್ಲಾಂದ್ರೆ ಡೈವರ್ಸ್ ಕೊಟ್ಟು ನಿಮ್ಮ ಅಪ್ಪನ ಮನೆಗೆ ನಡಿಯನಿ. ಅವಾಗ ಅವ್ರ ಮನೇಲೂ ಇಟ್ಕೊಳ್ಳಿಲ್ಲ, ಅವ್ರ ಮನೇಲೂ ಈಗ ಹಿಂಗೆ ಮಾಡತಾ ಅಂತ ಹೇಳಿದಕ್ಕೆ ಆಕಿನ ಬೈದ್ರು. ಆಮೇಲೆ ತಾನು ಹಾದಿ ಹಿಡಿದು ತಾನ ಬಂದ್ಲು, ಗಂಡನ ಜೊತೆ ಸಂಸಾರ ಮಾಡಕತ್ಲು. ಇಷ್ಟ ನೋಡು, ಇಷ್ಟ ಮಾಡಿದ್ ನಾನು, ಬೇರೆ ಏನೂ ಇಲ್ಲ. ಹೌದಾ, ಆಯ್ತು. ನಾನು ಬೀಗರಿಗೆ ಫೋನ್ ಮಾಡಿ ಹೇಳ್ತೀನಿ, ಏನಂತಾರ ನೋಡ್ತೀನಿ. ಯಾಕಂದ್ರೆ ನನ್ನ ಮಗಳು ಹೋಗಿ ಅಲ್ಲಿ ಎಷ್ಟು ಚಂದ ಜೀವನ ಮಾಡತ್ತಾಳ. ಆದ್ರೆ ಒಂದು ಮಾತು ಅವರು ನಿನ್ನ ಮಗಳ ಬಗ್ಗೆ ಕಂಪ್ಲೇಂಟ್ ಹೇಳಿಲ್ಲ. ಈಗ ನಾ ಹೇಳೋದಂದ್ರು ಇದಾಕೈತಿ. ಈಗ ಬೀಗರಿಗೆ ಫೋನ್ ಮಾಡೇ ಬಿಡ್ತಾನತ್ತಿ. ಮಾಡು, ಅವ್ರು ಕರೆದ ಬುದ್ಧಿ ಹೇಳಿ. ಹಾಂ ಅತ್ತಿ, ಅಲ್ಲ ಜ್ಯೋತಿ ಹೋಗಿ 7 ತಿಂಗಳಾತಿ ಇವ್ರ ಮದುವೆಯಾಗಿ ಏನು ಸಿಹಿ ಸುದ್ದಿನ ಕೊಟ್ಟಿಲ್ಲ. ಹಂಗ ಇವನ್ ಹೆಂಡತಿನೂ ಏನು ಸಿಹಿ ಸುದ್ದಿನೂ ಕೊಟ್ಟಿಲ್ಲ. ಅಲ್ಲ ಯಾವಾಗಂತೆ ನಿನ್ನ 7 ತಿಂಗಳು ಆಗಕ್ಕಂತ ಇವ್ರ ಮದುವೆ ಆಗಿ ಇವರು ಇನ್ನೂ ಏನು ಕೊಡ್ತಾ ಇಲ್ಲ. ವರ್ಷ ತುಂಬಿಡ್ದು ಒಂದು ಕುಸನ್ ಕೊಡ್ತಾರಂದ್ರೆ ಏನಪ್ಪ, ಏನಾದರೂ ಪ್ಲಾನಿಂಗ್ ಮಾಡ್ಕೋತಾರ ಏನು? ಅಲ್ಲ, 10 ವರ್ಷ ಆಗಾಗ ನಾನು ಬಾರಿ ಹಣ್ಣು ಏನು ಕವಳಿ ಹಣ್ಣು? ಅಕ್ಕವ ಮಕ್ಕಳವ ದೇವ್ರು ಕೊಟ್ಟಾಗ ಆಗ್ಬೇಕ. ಎಲ್ಲಾಕ ಪುರ್ಸತ್ ಇಲ್ದಂಗೆ ಬಿಡ್ಕೋತಿ. ಮದುವೆನೂ ಲಘು ಮಾಡಿದಿ, ಇನ್ನು ನಿನ್ನ ಮಗ ಸಾಂದು ಐತಿ ಬಿಡು. ಅಲ್ಲ, ಇಷ್ಟು ಲಘು ಮಕ್ಕಳಾಗಿ ಏನು ಮಾಡ್ಬೇಕನ್ನತಿ? ಈಗ 21. ಅಲ್ಲ, ಮದುವೆ ಮಕ್ಕಳು ಅಂತ ಪಟ ಆಗ್ಬಿಟ್ರೆ ಏನಾಯ್ತು? ಅವಕ್ಕೂ ಅಡ್ಡಾಡೋದು ಇರ್ತೈತಿ, ಹಿಂಗೋದು ಇರ್ತೈತಿ. ಅಲ್ಲ, ನಾ ಆಗಿನ ಕಾಲಕ್ಕೆ ನೀ ಈಗಿನ ಕಾಲಕ್ಕಾಗಿ ಎಲ್ಲ ಬಡ್ಕೋತಿ. ಆಗೋದು ಕೊಡೋದು ಇರ್ತದೆ ದೇವ್ರು ಕೊಟ್ಟಾಗ ಅನ್ನೋದು. ಈಗ ನಿನ್ನ ಸೊಸಿ ಮತ್ತು ಬಂದ ಎಷ್ಟು ದಿನ ಆತ? ಈಕಿ ಬಾಳೆ ಮಾಡೋ ಸಂಬಂಧ ನಾವು ಮನೆ ಬಿಟ್ಟು ಹೋಗಿದ್ದು ಎಲ್ಲ ಆತವಾಗ ಹೊಸ್ತಾಗಿದ್ದಾಗ. ಈಗ ತಾನ ಬಾಳೆ ಮಾಡತ್ತಿಲ್ಲ ಗಂಡನ ಜೊತೆ. ಅಕ್ಕವು ಆಗು ಕೈಲೆ ಆಗಂದ್ರೆ ಹೆಂಗವ ಬಡಕ್ನ? ಅತ್ತಿ ಬರ್ರಿಲ್ಲ. ಯಾಕವ, ಏನಾಯ್ತು? ಒಂದೀಟ ಬರೀಲತ್ತಿ. ಈಕೆ ಯಾಕಿನ್ ಕರೆದ? ಅವ್ವನ್ ಕರಿಯತ್ತಲ್ಲ, ನನ್ನ ಕರಿಯೋದು ಬಿಟ್ಟು. ನಾ ಇಲ್ಲೇ ಅದೇನಿ, ನನ್ನ ಕರಿಯತ್ತಿಲ್ಲ. ಅವ್ವನೇ ಕರಿಯತ್ತಾಳ. ಅತ್ತಿ ಇರಿ, ಆಕೆ ಯಾಕೋ ಕರಿಯತ್ತಾಳ, ಕೇಳಿ ಬರ್ತೀನಿ. ಯಾಕವ, ಏನಾಯ್ತು? ಅತ್ತಿ, ನನಗೆ ಯಾಕೋ ಬೆಳಗಿಂದ ವಾಂತಿ ಆಗೋದು, ಸುಸ್ತಾಗೋದು, ರೂಮಲ್ಲೇ ತಲೆ ತಿರುಗಿ ಬಿದ್ದಿದೆ. ಯಾರೂ ಬರಲಿಲ್ಲ. ಇವರು ಆಫೀಸಿಂದ ಬಂದು ಅಲ್ಲೇ ಕುಂತಾರೆ ನೋಡಿ. ನನಗೆ ಯಾಕೋ ಭಾಳ ತಲೆ ಸುತ್ತಾಗತ್ತೈತಿ, ಒಟ್ಟು ವಾಂತಿ ಆಗತ್ತೈತಿ. ನನಗೆ ಕುಂದ್ರಕ್ಕೂ ಆಗೋದು, ನಿಂದ್ರಕ್ಕೂ ಆಗೋದು. ಅದಕ್ಕೆ ನಾನು ಈಗ ಎಚ್ಚರ ಆಯ್ತಾ, ಎದ್ದು ಬರ್ತೀನಿ. ನೋಡ್ತೇನೆ ಒಬ್ಬರ ರೂಮಿಗೆ ಬಂದಿರನ, ಯಾರೂ ಬಂದಿಲ್ಲ. ನಾನು ಈಗ ಎದ್ದು ಬನ್ನಿ. ಅಯ್ಯೋ ಹೌದೇನವ? ಅಲ್ಲ, ನೀನು ತಲೆ ಮೇಲೆ ನೀರು ಹಾಕೊಂಡು ಎಷ್ಟು ದಿನ ಆಯ್ತವ? ಅದು ಹತ್ತತ್ರ ಈಗ 2 ತಿಂಗಳಾಯ್ತತಿ. ಹೌದಾ? ಈಗ 2 ತಿಂಗಳಿಂದ ನೀ ಹಾಕೊಂಡಿಲ್ಲ ನಮ್ಮ ಮಗಳ? ಇಲ್ಲ ಅತ್ತಿ. ಬಾ ಅಲ್ಲಿ ನಮ್ಮ ಅತ್ತಿ ಅಂತೇಳಿ ಬಾ, ನೋಡೋಣ ಬಾ ಅಲ್ಲಿ. ಯಾಕ, ಏನಾಯ್ತು? ಎದಕ್ಕೆ ಕರೆದಿದ್ಲು? ಅತ್ತಿ, ಒಂದು ಸ್ವಲ್ಪ ಆಕೆಗೆ ಯಾಕೋ ಆರಾಮಿಲ್ಲ ಅಂತ ಒಂದು ಸ್ವಲ್ಪ ನೋಡ್ರಿ. ಅಲ್ಲವೇ, ಅಲ್ಲ ಆಕೆಗೆ ಸುಸ್ತಾಗತ್ತಂದ್ರೆ ಅಮ್ಮ ಏನು ನೋಡ್ತಾಳ? ಅಮ್ಮಗೇನು ಡಾಕ್ಟ್ರನ್ನ? ಬಾಯ್ಲಿ, ನಾ ಕರ್ಕೊಂಡು ಹೋಗ್ತೀನಿ. ರತ್ನ ಏನು? ನೀ ಸುಮ್ಮನಿಲ್ಲ, ಬಾಯ್ಲಿ ರತ್ನ. ಒಂಚೂರು ಕೈ ಹಿಡಿದು ನೋಡ್ರಿ ಅತ್ತಿ. ನಾಡಿ ಮಿಡ್ತಾ ನೋಡ್ತೈತಿ. ಒಂದಲ್ಲ 2. ಇದಾ ವಿಷಯ. ಅದಕ್ಕೆ ನನ್ನ ಸಸಿ ನನಗೆ ನೋಡ್ಬಾನತ್ತಾಳ. ನನಗೆ ಆಶ್ಚರ್ಯ ಆಗ್ಬಿಡ್ತ. ಏನಕ್ಕೆ
ಈಕಿ ನನ್ನ ಕರೆಯತ್ತಾಳಲ್ಲ ಅಂತ ಸಿಹಿ ಸಿದ್ಧಿ ಕೊಟ್ಟಾಳ ಹಂಗಾರ ಸಸಿ. ನನಗೆ ನಂಗಾರ ಮರಿ ಮೊಮ್ಮಗ ಬರಾಕತ್ತಿ ಬಿಡಂಗಾರ ಸಂತೋಷದ ವಿಷಯ. ಏನಾಯ್ತು ಅಜ್ಜಿ ಕೈ ಹಿಡಿದು ನೋಡತ್ತೀಯ ಏನು ನೀನು ಡಾಕ್ಟ್ರನ್ನ? ಸುಮ್ಮನೆ ಇರೋ ರತ್ನ ನೋಡ್ತಾರ ಒಂಚೂರು ನಿನ್ನ ಗಂಡನಿಗೆ ನಿನಗೆ ತಿರಾರ ಇಲ್ಲ ನೋಡು. ಹೋಗುವ ಅಲ್ಲಿ ಸೋಫಾ ಮೇಲೆ ಕುಂಡ್ರು. ಇಲ್ಲ ನಂಗೆ ಯಾಕೋ ಸುಸ್ತಾಗತ್ತತಿ. ಇಲ್ಲ ಒಂಚೂರು ಹಾಲೇ ಮಕ್ಕೋತೀನಿ ಅಜ್ಜಿ, ಒಂದು ಸ್ವಲ್ಪ ಹೊತ್ತು ಸರಿ ರೀ. ರತ್ನ ಏನಾಗತ್ತತಿ? ನಡಿ ಹಾಸ್ಪಿಟ್ಲಿಗೆ ಹೋಗಿ ಬರೋನು. ನಾನು ಈಗ ಬಂದು ಇಲ್ಲೇ ನೋಡಿ ಚಪ್ಪಲ್ ಕೊಡೋದಿಲ್ಲ, ಇಲ್ಲ ಕುಂತೇನೆ. ನಡಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ನಡಿ. ಮೊದಲು ನಿಂಗೆ ಸುಸ್ತಾಗತ್ತಂದ್ರೆ ನನಗಿಲ್ಲಿ ತಡ್ಕೊಳಕ್ಕಾಗಲ್ಲ. ನಡಿ. ಹಾಂ ಬಂದು ಯಾವಾಗಾತ್ ನೀವು? ಒಂಚೂರು ರೂಮಿಗೆ ಬಂದ್ರನ ತಲೆ ಸುತ್ತು ಬಂದು ತಲೆ ತಿರುಗಿ ರೂಮಲ್ಲೇ ಬಿದ್ದಿದ್ದೇನ. ಒಬ್ಬರಾದ್ರೂ ರೂಮಲ್ಲಿ ಬರೋದು ಯಾಕೆ? ರತ್ನ ಬಂದಿಲ್ಲ ಅಂತ ಒಬ್ಬರಾದ್ರೂ ಒಳಗೆ ಬರೋದು ಯಾರೂ ಇಲ್ಲ. ಅತ್ತಿನೂ ಬಂದಿಲ್ಲ, ಅಜ್ಜಿನೂ ಬಂದಿಲ್ಲ. ಈಗ ನೀವು ಹೊರಗಿಂದ ಬಂದು ಇಲ್ಲೇ ಕುಂತಿದ್ದೀರಿ. ನಿಮ್ಗೆ ಏನು ತದಾಳ ಇಲ್ಲ ಅನ್ನೋದು ಒಂಚೂರು ಖಬರ ಇಲ್ಲ. ಅಲ್ಲ ಬಂದ ಒಂದಿಟ ಒಳಗೆ ನೋಡಿ ನಾನು ಮಾತಾಡ್ಸಿ ಹೋಗ್ಬೇಕು ಅನ್ನೋದು ಏನಾರ 60 ಐತೆ ನಿಮ್ಗೆ? ಏನೂ ಇಲ್ಲ. ಎಲ್ಲ ನಾನಾ ಪಡ್ಕೋಬೇಕು. ಗಂಡ ಮಕ್ಕಳು ಮರಿ ಮಕ್ಕಳು ನಿನಗೆ ಮಕ್ಕಳು ಬಾಯಿಗೆ ಬಂತ ಹಂಗ ಮಕ್ಕಳಂತ. ಗಂಡ ಅತ್ತಿ ಮಾವ ಅಜ್ಜಿ ಎಲ್ಲ ನೋಡ್ಕೋಬೇಕು ನಾ. ನೀವು ಯಾರ ನಾನು ನೋಡ್ತಾರನ? ಹೌದವ ಮೊಮ್ಮಗಳ, ನೀ ಹೇಳೋದು ಕರೆನ. ಬಾ ಇಲ್ಲೇ ಬಾಯಿ ಬಾ ಕುಂಡ್ರು ಬಾ. ಹೊಡೆದಲ್ಲ ಜಾಕ್ಪಟ ಸುಮ್ಮವ ನಿನ್ನ ಸಸಿ. ನೀನು ಅಜ್ಜಕತ್ತಿ, ನಿನ್ನ ಸಸಿ ತಾಯಿ ಆಗತ್ತಾಳ, ನನ್ನ ಮೊಮ್ಮಗ ಅಪ್ಪ ಆಗತ್ತಾನ, ನಾನು ಮುತ್ತಜ್ಜಕತ್ತೀನಿ. ಹೌದಾ ಹೌದಾ ಅತ್ತೆ, ಎಷ್ಟು ಸಂತೋಷ ಸುದ್ದಿ ಹೇಳಿದ್ರಿ. ನಾನು ಈಗಾರ ಅನ್ಕೊಳತೀನಿ ನನ್ನ ಮಕ್ಕಳು ಮದುವೆ ಆಗಿ 7 ತಿಂಗಳು ಬಂತು, ಇನ್ನೂ ಅಕ್ಕಿ ಸುದ್ದಿ ಕೊಟ್ಟಿಲ್ಲ ಇಕ್ಕಿ ಸುದ್ದಿ ಕೊಟ್ಟಿಲ್ಲ ಅಂತೇಳಿ. ಅಷ್ಟಾಗ ನನ್ನ ಸಸಿ ಸುದ್ದಿ ಕೊಟ್ಲ. ಚಲೋ ಆಯ್ತು, ಖುಷಿ ಆಯ್ತು ನನಗೆ. ರತ್ನ ನೀನು ಬಾಯಿ ಸಿಹಿ ಮಾಡ್ತೀನಿ ಮಗಳ. ಏನು ನನ್ನ ಹೊಟ್ಟೆಗ ಪಾಪು ಬೆಳೆಯಕತ್ತತೆ? ಏನು ಹೇಳತ್ತೀವ? ನಾನು ಅಪ್ಪ ಆಗತ್ತೇನ ಅಜ್ಜಿ? ಹ್ಞೂ ಮೊಮ್ಮಗಳ ನೀನು ಅಪ್ಪ ಆಗತ್ತಿ. ಇಷ್ಟು ಸಣ್ಣ ವಯಸ್ಸಾಗ ಅಪ್ಪ ಆಗತ್ತಿ ನೀನು. ನಿನಗೂ ಬೇಕಾಗಿತ್ತು ಇಷ್ಟು ಸಣ್ಣ ವಯಸ್ಸಿನಾಗ ಮದುವೆ ಮಕ್ಕಳು ಅಂತೇಳಿ ಅಲ್ಲ? ನನ್ನ ಮುತ್ತಿನಂತ ಹೆಂಡತಿ ಅಂತ ಹೆಣ್ಮಗನ ಹುಟ್ಲಿ. ಚಿಚಿ ಅಪ್ಶಕ್ನ ಬೇಡ. ನನ್ನ ಮುತ್ತಿನಂತ ಮರಿ ಮೊಮ್ಮಗನ ಹುಟ್ಟಿ ಬರಲಿ ಬೇಡ. ತುತ್ತು ಅಡ್ಡ ಬಾಯಿ ಹಾಕ್ಬೇಡ. ಹೆಣ್ಣೋ ಗಂಡ ಒಂದು ಯಾವ್ದಾದ್ರು ಮಗು ಆದ್ರೆ ಸಾಕು ನಮ್ಗೆ. ಇರು ಬೀಗರಿಗೆ ಫೋನ್ ಮಾಡಿ ಹೇಳ್ತೀನಿ, ನನ್ನ ಮಗ ಜೊತೆಗೆ ಹೇಳ್ತೀನಿ. ಹೇಳವ ರತ್ನ. ಬಾ ರತ್ನ, ನಡಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ನಂಗೇನು ಯಾವ ದವಾಖಾನೆ ಬೇಡ, ಏನು ಬೇಡ, ನನಗೇನು ಬೇಡ. ನೀನು ಮಾತಾಡೋದು ಬೇಡ ನನ್ನ ಜೊತೆ. ಅಯ್ಯೋ ಈಗ ನೋಡೋಕೆ ಹೋಗಿಲ್ಲಲ್ಲ, ಅದಕ್ಕೆ ಸಿಟ್ಟು ಬಂದೈತಿ. ಈಗ ಹೋಗಿ ಹೆಂಗೆ ರಮಿಸ್ಬೇಕು ನಾನು ಹೆಂಡ್ತೀನಿ ಅಂತ ನನಗೆ ಗೊತ್ತು. ರಮಿಸ್ತೀನಿ ಅಜ್ಜಿ, ಬರ್ತೀನಿ. ಹೋಗ ರಮಸೋಗ. ಅತ್ತೆ ನಾನು ಒಂಚೂರು ಬೀಗರಿಗೆ ಫೋನ್ ಮಾಡಿ ಹೇಳ್ತೇನೆ. ಹೇಳು ಪಾಪ ಅವರು ಮಗಳದು ಚಿಂತೆ ಮಾಡ್ತಿರ್ತಾರೆ. ಹೇಳು ಅತ್ತ ನಿನ್ನ ಮಗಳು ಹೆಂಗದಾಳ ಕೇಳು, ನನಗೊಟ್ಟು ಫೋನ್ ಕೊಡು. ಹಾಂ ನಂಬರು ಇದೇನು? ರಿಂಗ್ ಆಗತ್ತತಿ. ಆಗಲಿ ಎತ್ತತ್ತೇನೇ ಇಲ್ಲ. ಎಷ್ಟೊತ್ತು ರಿಂಗ್ ಹಾಕತ್ತನ. ಹಲೋ ಬೀಗ್ರೆ ಆರಾಮದರಿ? ಹಾಂ ಆರಾಮದೇನಿ ನೋಡ್ರಿ. ನೀವು ರೀ? ನಾವು ಆರಾಮದೇವ್ರಿ. ಬೀಗ್ರೆ ಅನ್ನೋದಕ್ಕಿಂತ ನೀವು ನಂಗೆ ಸುಮ್ಮ ಅನ್ರಿ. ನಾವು ನಿಮ್ಗೆ ಸೂರ್ಯಕಾನ ಅಂದ್ಬಿಡ್ತೀವಿ. ಫ್ರೆಂಡ್ಸ್ ಆಗಿಬಿಡೋಣ್ರಿ ನಾವು. ಆಯ್ತು ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ರೀ. ಮತ್ತೆ ರೀ ಏನು ಹೇಳ್ರಿ, ಏನು ಫೋನ್ ಹಚ್ಚಿದ್ರಿ? ಮತ್ತೆ ಎಲ್ಲ ಆರಾಮದಾರಲ್ಲ ರೀ? ಮಗ ಜೊತೆ ಮಾತಾಡಕ್ಕೆ ಹಚ್ಚಿದ್ರನ ರೀ? ಇಲ್ಲ, ಅದು ನಾನು ನಿಮ್ಗೆ ಒಂದು ಸಂತೋಷದ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡೀನಿ ರೀ. ಇರಲಿ, ನೀವು ಸಂತೋಷದ ವಿಷಯ ಹೇಳ್ತಾರಲ್ಲ, ನಾನು ನಿಮ್ಮ ಮುಂದೆ ಒಂದು ಕಹಿ ವಿಷಯ ಹೇಳಬೇಕು. ನೀವು ಒಂದು ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊರಿ. ನಾನು ನಿಮ್ಗೆ ಫೋನ್ ಹಚ್ಬೇಕನ್ನತ್ತೀನಿ, ನೀವು ಹಚ್ಚಿದ್ರಿ, ಚಲೋ ಆಯ್ತು. ಅದು ಏನಂದ್ರೆ ನನಗೆ ಹೆಂಗೆ ಹೇಳಬೇಕು ಅರ್ಥ ಆಗ್ಬತ್ರಿ. ನನ್ನ ಮಗನ ಕಷ್ಟನೂ ನನಗೆ ನೋಡೋಕ್ಕಾಗತ್ತಿಲ್ಲ. ಆದರೂ ನಾನು ಏನು ಮಾಡಲಿ ಅಂತ ಚಿಂತೆ ನನಗೆ ಕಾಡಕತ್ತೈತಿ. ಯಾಕ್ರಿ ಏನಾಯಿತು? ನನ್ನ ಮಗಳು ಅಳಿಯ ಎಲ್ಲ ಚಲೋ ಅದಾರಲ್ರಿ? ಎಲ್ಲ ಚಲೋನ ಅದಾರ ರೀ. ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಯಾರಿಗೂ ಏನೂ ಕಸಾರ್ಕಿಲ್ಲ, ಎಲ್ಲರೂ ಆರಾಮದಾರ. ಆದರೆ ಇರೋ ಟೆನ್ಷನೇ ಬೇರೆ ರೀ. ಅದೇನು ಹೇಳಿ? ಅಲ್ಲ, ನಾವು ಜ್ಯೋತಿ ನೋಡಕ್ಕೆ ಬಂದಾಗ ಆಕಿನ ಕಲಿಸ್ತೀವಿ ಅಂತ ಹೇಳಿದ್ವಿ, ಆದರೆ ನೌಕರಿ ಮಾಡಿಸ್ತೀವಿ ಅಂತ ಏನಾದರೂ ಹೇಳಿದ್ವಾ? ಇಲ್ಲ, ನೀವು ಸಾಲಿ ಕಲಿಸ್ತೀನಿ ಅಂದ್ರಿ, ನಾನು ಹ್ಞೂ ಅನ್ನಲ್ಲ. ಆದರೆ ಈಗಕ್ಕೆ ನಾನು ಇನ್ನೂ ಸಾಲಿ ಕಲಿಬೇಕು, ಹೆಚ್ಚೆಚ್ಚಾಗಿ ಕಲಿತು ನಾನು ನೌಕರಿ ಮಾಡಬೇಕು. ನಾನಿಲ್ಲಿ ಇದ್ದು ಜೀವನ ಮಾಡೋಕ್ಕಾಗಲ್ಲ, ನಾನು ಸಾಲಿ ಕಲಿಬೇಕು, ನಾನು ನೌಕರಿ ಮಾಡಬೇಕು ಅಂತ ಗಂಡನ ತಲೆ ತಿಂದು ಮದುವೆ ಆಗಿ ಬಂದಾಗಿಂದ ಗಂಡ ಹೆಂಡತಿ ಒಂದಿನಾನು ಸೇರಿಲ್ಲ ರೀ. ಗಂಡನ ಹತ್ರಕ್ಕೂ ಕರ್ಕೋವಾಳ, ಮಾತಾಡೋಕ್ಕೂ ಕರ್ಕೋವಾಳ. ಅಲ್ಲ ಹೀಗೆ ಮಾಡಿದ್ರೆ ಹೇಗ? ಏನು ಹೇಳತ್ತೀರ ಬೀಗ್ರೆ? ಇಷ್ಟು ದಿನ ಈ ವಿಷಯನ ಯಾಕೆ ಮುಚ್ಚಿಟ್ರಿ? ಏನು ಮಾಡಲಿ, ಇಂದು ಸರಿ ಹೋಗ್ಕಳ, ನಾಳೆ ಸರಿ ಹೋಗ್ಕಳ. ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊನಿ. ಆಕೆ ಏನು ತಪ್ಪಾಗಿ ಮಾತಾಡ್ರು ನನ್ನ ಮಗನ ಮುಂದೆ ಅದನ್ನು ತೋರಿಸ್ಲಿಲ್ಲ. ಆಕಿನ ಏನಾದರೂ ಅಡುಗೆ ಬರಲಿಲ್ಲ ಅಂದ್ರೆ ಇದನ್ನು ಮಾಡಿ ಹಿಂಗೆ ಮಾಡವ, ಇದು ಹಿಂಗೆ ಯಾವ್ದು ಬರ್ತದೆ ಅದನ್ನು ಮಾಡವ, ಹಿಂಗೆ ತಿಳುವಳಿಕೆ ಹೇಳಿದ್ನೇ ಹೊರತು ಅವಳ ಮೇಲೆ ಯಾವತ್ತೂ ಎದುರು ಮಾತಾಡಿಲ್ಲ. ನನ್ನ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊನಿ ಆಕಿನ. ಹೌದ್ರಿ, ನಿಮ್ಮ ಬಗ್ಗೆ ನಮಗೆ ಗೊತ್ತೈತಿ. ಒಂದು ಕಂಪ್ಲೇಂಟು ಇಲ್ಲ. ನನ್ನ ಮಗಳು ಫೋನ್ ಮಾಡಿರ್ತಾಳೆ, ಒಂದು ಕಂಪ್ಲೇಂಟು ಹೇಳಲ್ಲ. ಆದರೆ ಈ ವಿಷಯ ಮಾತ್ರ ಹೇಳಿಲ್ಲ ಆಕೆ. ಅದಕ್ಕೆ ರೀ ಮದುವೆ ಆಗಿ 7 ತಿಂಗಳಾಗಿ ಬಂತು ಹತ್ತತ್ರ. ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ. ನಿಮ್ಮ ಮುಂದೆ ಈ ವಿಷಯನ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾಳೆ ಇದರಿಂದ ನನ್ನ ಮಗ ಏನಾದರೂ ಒಂದು ದೊಡ್ಡ ತೀರ್ಮಾನ ತೊಗೊಂಡ್ರೆ ಅದಕ್ಕೆ ನೀವು ನನ್ನ ಮಗನ ದ್ವೇಷಿಸಬಾರ್ದಲ್ಲ. ಅದಕ್ಕೆ ತಪ್ಪಿರೋದು ನಿಮ್ಮ ಮಗಳಿಗೆ ನೀವೇ ಕರೆದು ತಿಳುವಳಿಕೆ ಹೇಳಿ. ಆಯ್ತು ಬೀಗ್ರೆ, ಹೇಳ್ತೀನಿ. ಅದು ನಾನು ಏನು ಹೇಳಕ್ಕೆ ಫೋನ್ ಮಾಡಿದ್ನಿ ಅಂದ್ರೆ ನೀವು ಹೇಳೋ ಇದಕ್ಕೆ ನಂಗೆ ಟೆನ್ಷನ್ ಆಗಿ ಅದು ಮರ್ತಾ ಹೋಯ್ತು. ಆಯ್ತು ರೀ, ನಿಮ್ಮದು ವಿಷಯ ಕೇಳೋಣ. ಏನೋ ಫೋನ್ ಮಾಡಿದ್ರಿ, ಏನದು? ಅದು ಬೀಗ್ರೆ, ನೀವು ಅಜ್ಜಿ ಆಗತ್ತೀರಿ, ನಿಮ್ಮ ಮಗಳು ತಾಯಿ ಆಗತ್ತಾಳ ನೋಡಿ. ಸಂತೋಷದ ವಿಷಯ ಹೇಳಿದ್ರಿ ನೀವು. ಈ ಸಂತೋಷದ ವಿಷಯ ಕೇಳಿ ಇಲ್ಲಿ ದುಃಖದ ವಿಷಯನ ನನಗೆ ಹೇಗೆ ಇದನ್ನು ಮಾಡ್ಕೋಬೇಕು, ಜೀರ್ಣಿಸ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಒಂಚೂರು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿದ್ರೆ
ಅವಳು ಚಲೋ ತಂಗಿ ಇದ್ದಿದ್ರೆ ಈಗ ನನ್ನ ಮಗನಿಗೂ ನನ್ನ ಮನೆಗೂ ಮೊಮ್ಮಗ ಬರ್ತಿತ್ತು. ಏನು ಮಾಡೋದು ಹೇಳಿ? ನನ್ನ ಮಗನ ಹತ್ರ ಸೇರಿಸ್ಕೊತಿಲ್ಲ ಅಂದ್ರೆ ಅವ್ನು ನಾಳೆ ಅವನು ಆಸೆ ಚಟಗಳು ಎಲ್ಲ ಇರ್ತಾವಲ್ಲ, ಆಸೆ ಕನಸುಗಳು ಎಲ್ಲ ಇರ್ತಾವ. ಅವ್ನು ಬದಿಗಿಟ್ಟು ಎಷ್ಟು ದಿನ ಅಂತ ಇವಳ ಜೊತೆನೇ ಹಿಂಗೆ ದೂರ ಇರ್ತಾನೆ ಹೇಳಿ? ನಾಳೆ ಪಕ್ಕಕ್ಕೆ ಬೇರೆ ಹುಡುಗಿನ ನೋಡಿ ಈ ರೀತಿ ಹಿಂಗೆ ಹೋಗ್ಬಾರ್ದಲ್ಲ. ಅದಕ್ಕೆ ನಾನು ನಿಮ್ಗೆ ತಿಳಿ ಹೇಳ್ತಾ ಇರೋದು, ನಿಮ್ಮ ಮಗಳ ಬಾಳೆ ನೀವೇ ಸರಿ ಮಾಡ್ಕೋಬೇಕು. ಯಾಕಂದರೆ ನಾನು ಅತ್ತೆಗೆ ಹೇಳಕ್ಕೆ ಹೋದ್ರೆ ಆಕೆ ಕೇಳಲ್ಲ, ನೀವು ತಾಯಿಯಾಗಿ ಹೇಳಿದ್ರೆ ಕೇಳ್ತಾಳೇನೋ ಅಂತ ಅನಿಸುತ್ತೆ. ಪ್ಲೀಸ್ ನೀವೇ ಹೇಳ್ತೀರಾ? ನೋಡಿದ್ರಲ್ಲ, 6 ತಿಂಗಳ ನಂತರ ಅಂತ ಹೇಳಿ ನಾನು ಈ ಕತೆನ ತೋರಿಸಿದ್ದೆ. 6 ತಿಂಗಳ ಆದಮೇಲೆ ಈ ಕತೆ ಬರ್ತಾ ಇದೆ. ಒಬ್ಬರದು ವಿಶ್ ಮಾಡೋದಿತ್ತು, ಒಬ್ಬರದೇ ಇದೆ, ವಿಶ್ ಮಾಡಿಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ಕತೆ ಹೇಗೆ ಅನ್ನಿಸ್ತು? 6 ತಿಂಗಳ ನಂತರ ಅಂತ ಈ ಕತೆನ ತಗೋತಾ ಇದ್ದೀನಿ. ನೀಲಂದು ನಾಳೆ ಎಪಿಸೋಡಲ್ಲಿ ತೋರಿಸ್ತೀನಿ. ಈಗ ನಾನು ಒಂದೆರಡು ಹಾಯ್ ಹೇಳೋದಿತ್ತು ಅಷ್ಟೇ, ಭಾಳಿಲ್ಲ, ಒಂದೆರಡೇ ಇದ್ದಾವೆ. ಅದಕ್ಕಾಗಿ ಸಪ್ರೇಟ್ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಶಿಲ್ಪಾ ಅವರು ಕಮೆಂಟ್ ಮಾಡಿದ್ರು ಅವಳ ಮಗಳ ಬರ್ತಡೇ ಇದೆ ಅಂತ. ಸೊ ಶಿಲ್ಪಾ ಅವರೇ, ನಿಮ್ಮ ಮಗಳಿಗೆ ವಿಶ್ ಹ್ಯಾಪಿ ಬರ್ತಡೇ ಪುಟ್ಟ. ಆಲ್ ದ ಬೆಸ್ಟ್ ಪುಟ್ಟ. ಓದೋದ್ರಲ್ಲಿ ಓದುತ್ತಾ ಇದ್ದರೆ ಚೆನ್ನಾಗಿ ಓದು, ವಿದ್ಯಾಭ್ಯಾಸ ಕಡೆ ಗಮನ ಕೊಡು. ಟಿ ವಿ ಫೋನು ನೋಡೋಕ್ಕೆ ಹೋಗಬೇಡ, ಈಗ ಚಳಿ ಭಾಳ ಇದೆ. ಸೊ ಹುಷಾರಾಗಿ ಆರೋಗ್ಯವಾಗಿ ಇರು ಪುಟ್ಟ. ಹಾಗೆ ಚೆನ್ನಾಗಿ ಸ್ಟಡಿ ಮಾಡು ಅಂತ ಹೇಳ್ತಾ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ನಿಮ್ಮ ಫ್ಯಾಮಿಲಿಯವರಿಗೆ. ಹಾಗೆ ಶೈಲಜಾ ಎಳ್ಳೂರವರು ಕಮೆಂಟ್ ಮಾಡಿದರು, ಅವರ ಮಕ್ಕಳು ಬೆಂಗಳೂರಲ್ಲಿ ಇರ್ತಾರಂತ, ಸೂರಜ್ ಮತ್ತು ಮನೋಜ್. ಶೈಲಜಾ ಕಡೆಯಿಂದನೂ ಹಾಯ್, ಹಾಗೆ ನನ್ನ UK ಕನ್ನಡ ಕಾರ್ಟೂನ್ ಚಾನಲ್ ಕಡೆಯಿಂದನೂ ಹಾಯ್. ಸೂರಜ್ ಮತ್ತು ಮನೋಜ್ ಅವರಿಗೆ ಹಾಯ್. ಆಲ್ ದ ಬೆಸ್ಟ್. ಓದ್ತಾ ಇದ್ರೆ ಚೆನ್ನಾಗಿ ಓದಿ ಸಕ್ಸಸ್ ಆಗಿ ಬನ್ನಿ ಅಂತ ಹೇಳ್ತೇನೆ. ಹಾಗೆ ರೋಹಿಣಿ ಅವರು ಹಾಯ್ ಹೇಳಂತ ಹೇಳಿದರು. ರೋಹಿಣಿ ಅವರೇ ಹಾಯ್. ಹಾಗೆ VRK ಕಮ್ಮಾರ್ ಅವರು ಅವ್ರ ಮಗಳ ಬರ್ತಡೇ ಇದೆ ಅಂತ ಹೇಳಿದರು. ಅವ್ರ ಹೆಸರೇ ಮೆನ್ಷನ್ ಮಾಡಿಲ್ಲ. ಸೊ ಅವ್ರ ಮಗಳಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು, ವಿಶ್ ಹ್ಯಾಪಿ ಬರ್ತಡೇ ಅಂತ ಹೇಳ್ತಾ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿ ಕ್ಷೇಮವಾಗಿರಿ ಅಂತ ಇಷ್ಟೇ ಕೇಳ್ಕೊಳ್ಳೋದು ನಾನು. ಥ್ಯಾಂಕ್ ಯು ಸೋ ಮಚ್.